ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಕ್ವಶನ್ ಪೇಪರ್ ಆಗಿರೋವಂಥದ್ದಲ್ಲ, ಪಿ ಸಿ ಎಕ್ಸಾಮ್ದು ಪಿ ಸಿ ನಾನ್ ಎಚ್ ಕೆ ಕ್ವಶನ್ ಪೇಪರು. ಸೊ ಅದನ್ನು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಏನು ಕರೆಂಟ್ ಅಫೇರ್ಸು ಆಲ್ಮೋಸ್ಟ್ ಒಂದು 10-11 ಕ್ವಶನ್ಸ್ ಏನೋ ಬಂದಿರೋವಂಥದ್ದು. ಈ ಕ್ವಶನ್ಸ್ನ ಪ್ರೀವಿಯಸ್ 3 ಮಂತ್ಸ್ ಕರೆಂಟ್ ಅಫೇರ್ಸಿಂದ ತೆಗೆದಿದ್ದಾರೆ. ಪ್ರೀವಿಯಸ್ 3 ಮಂತ್ಸ್ ಕರೆಂಟ್ ಅಫೇರ್ಸಿಂದ ಬಂದಿರೋವಂಥದ್ದು. ಆಲ್ಮೋಸ್ಟ್ ಜುಲೈ ಮತ್ತು ಮೇ ಮಂತಿನ ಮತ್ತು ಜೂನ್ ಮಂತಿನ ಕರೆಂಟ್ ಅಫೇರ್ಸಿಂದ ಬಂದಿರೋವಂಥದ್ದು. ಸೊ ಕರೆಂಟ್ ಅಫೇರ್ಸ್ನ ನಾವು ಏನು ಬಿಫೋರ್ ಇವಾಗ ಎಕ್ಸಾಮ್ ಮಾಡ್ತಾರಲ್ಲ, ಬಿಫೋರ್ 3-4 ಮಂತ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ಈ ಒಂದು ಕ್ವಶನ್ ಪೇಪರಿಂದ ಗೊತ್ತಾಗ್ತಾ ಇದೆ. ಓಕೆ, ಆ್ಯಂಡ್ ಸೈನ್ಸಿಂದ ತುಂಬ ಕ್ವಶನ್ಸ್ ಇದ್ದಾವೆ, ಹಿಸ್ಟ್ರಿಯಿಂದನೂ ಕ್ವಶನ್ಸ್ ಇದ್ದಾವೆ, ಆ್ಯಂಡ್ ಏನು ಮೆಂಟಲ್ ಎಬಿಲಿಟಿಯಿಂದನೂ ಕ್ವಶನ್ಸ್ ಇದ್ದಾವೆ. ಸೊ ಇವಾಗ ನಾವು ಅದರದ್ದು ಕ್ವಶನ್ ವಿತ್ ಆನ್ಸರ್ಸ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರರ ಗೌಪ್ಯತೆ ಕರ್ತವ್ಯವನ್ನು ಉಲ್ಲಂಘಿಸುತ್ತಾರೆ ಎನ್ನಲಾಗಿದೆ ಅನ್ನೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಮಾಹಿತಿಯನ್ನು ಅಧಿಕೃತವಾಗಿ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಅನ್ನೋವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸರ್ಕಾರಿ ನೌಕರರು ಗೌಪ್ಯತೆ ಕರ್ತವ್ಯವನ್ನು ಉಲ್ಲಂಘಿಸಿದೆ, ಏನಂತ ಉಲ್ಲಂಘಿಸಿದೆ ಅಂದರೆ ಏನಂತ ಕರೀತಾರೆ ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಇದಕ್ಕೆ ಮಾಹಿತಿಯನ್ನು ಅಧಿಕೃತವಾಗಿ ಮಾಹಿತಿ ಇಲ್ಲದೆ ಸಂಬಂಧಿಕರೊಡನೆ ಹಂಚಿಕೊಂಡಾಗ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೆಕೆಂಡ್ ಕ್ವಶನ್, ಸಂಸ್ಥೆಯೊಳಗಿನ ತಪ್ಪು ಮತ್ತು ಕಾನೂನು ಬಾಹಿರ ಮತ್ತು ಅನೈತಿಕ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಮತ್ತು ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂತ ಕರೀತಾರೆ ಅಂತಂದರೆ ಮಿಶೆಲ್ ಬೋಯಿಂಗ್ ಅನ್ನೋವಂಥದ್ದು ಮೂರನೇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 1995ರಲ್ಲಿ ನೊಬೆಲ್ ಸಮಿತಿ ಮೂಲಭೂತ ತತ್ವಗಳ ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೊಬೆಲ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಅಂತ ಕರೀತಾರೆ ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಕ್ಕಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು ಅಂತ ಹೇಳಿ, ಸೊ ವೈಯಕ್ತಿಕ ಪೂರ್ವಗ್ರಹಗಳನ್ನು ಬಿಟ್ಟು ನಾವು ಈ ಒಂದು ಕೆಲಸ ಅಥವಾ ಮೇಲೇರಲು ನಿರಂತರವಾಗಿ ಪರಿಶ್ರಮವನ್ನು ಹಾಕಬೇಕು ಅನ್ನುವಂಥದ್ದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕೆಲಸದ ಸ್ಥಳಗಳಲ್ಲಿ ನೈತಿಕ ನಡವಳಿಕೆ ಇವುಗಳನ್ನು ಉತ್ತೇಜಿಸುತ್ತದೆ ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಇದರಲ್ಲಿ ಯಾವುದು ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಬಂದು ಡಿ ಮತ್ತು ಇ ಆಗಿರುತ್ತೆ. ಸೊ ಇವೆರಡು ನಂಬಿಕೆ ಮತ್ತು ಸಹಕಾರ ಮತ್ತು ಸಮಗ್ರತೆ. ನೆಕ್ಸ್ಟ್ ಕ್ವಶನ್, ಶಾಸನ ರಚನೆಗೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 101(1) ವಿಧಿ ತಿಳಿಸುತ್ತದೆ. ಸೆಕೆಂಡ್ ಆಪ್ಷನ್, 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆಯನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಬಹುದು. ಮೂರನೇ ಆಪ್ಷನ್, ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದರೂ ಸಂಸತ್ತಿನಲ್ಲಿರುವಂತಹ ಮಸೂದೆ ಜೀವಂತವಾಗಿರುತ್ತದೆ. ಆಪ್ಷನ್ ಡಿ, ಸಂಸತ್ತಿನ ಉಭಯ ಸದನಗಳು ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಯಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ಶಾಸನಸಭೆ ಇದಕ್ಕೆ ಸಂಬಂಧಿಸಿದ ಹಾಗೆ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಎ ಮತ್ತು ಡಿ ಸರಿ ಇರೋವಂಥದ್ದು, ಎ ಮತ್ತು ಡಿ ಸರಿ ಇದೆ. ನೆಕ್ಸ್ಟು, UPSC ಸದಸ್ಯರ ನೇಮಕಾತಿ ಯಾರು ಮಾಡ್ತಾರೆ ಅಂದರೆ ಸೊ ರಾಷ್ಟ್ರಪತಿಯವರು ಮಾಡ್ತಾರೆ. ಕೆಳಗೆ ಕೊಟ್ಟಿರುವ ಒಂದು ಯಾವುದನ್ನು 7ನೇ ಅನುಸೂಚಿ ಸೇರಿಸಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಎರಡನೇದು ABC ಆಗಿರುತ್ತೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ 3 ಪಟ್ಟಿಗಳನ್ನು ಒಳಗೊಂಡಿರುವಂಥದ್ದು 7ನೇ ಅನುಸೂಚಿ. ಸೊ ಇದು ತಪ್ಪಾಗಿರುತ್ತೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗ ಯಾವುದಕ್ಕೆ ನೇರವಾಗಿ ಉತ್ತರಾಧಿಕಾರಿಯಾಗಿರುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಶಾಸಕಾಂಗ ಆಗಿರುತ್ತೆ. ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ 18ನೇ ಭಾಗ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಹಾಗೆ. ಈ ಒಂದು ಪ್ರೀವಿಯಸ್ BW ಒಂದು ಇದಾಯ್ತಲ್ಲ, ಎಕ್ಸಾಮ್ ಆಯ್ತಲ್ಲ, ಸೊ ಅದರಲ್ಲಿನೂ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಹಾಗೆ ಕ್ವಶನ್ ಬಂದಿತ್ತು. ನೆಕ್ಸ್ಟ್ ಕ್ವಶನ್,
ಭಾರತ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ಜಾರಿಗೆ ತರಲಾದ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸುವ ನಿರ್ಣಯವನ್ನು ಸಂಸತ್ತಿನ ಸರಳ ಬಹುಮತದಿಂದ ಅಂಗೀಕರಿಸಬಹುದು, ಸರಿ ಇದೆ. ಆ್ಯಂಡ್ ರಾಷ್ಟ್ರಪತಿ ಆಡಳಿತವನ್ನು ವಿಧಿಸಿರುವಂತಹ ರಾಜ್ಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯ ಸಂಬಂಧದಲ್ಲಿ ಬದಲಾವಣೆ ಆಗುತ್ತದೆ, ಸರಿ ಇದೆ. ರಾಜ್ಯ ಸರ್ಕಾರಗಳ ಸಂವಿಧಾನದ ನಿಯಮವನ್ನು ಅನುಸರಿಸುವಾಗ ಆಡಳಿತ ನಡೆಸುವ ವಿಫಲವಾದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸ್ತಾರೆ ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಇನ್ನು ಇದರಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು 4th ಒನ್ನು. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ, ಯಾವುದೇ ಪರಿಣಾಮ ಬೀರೋದಿಲ್ಲ. ಸೊ ಜೀವಿಸುವ ಹಕ್ಕು ಆರ್ಟಿಕಲ್ ಏನಿದೆಯಲ್ಲ ಅದು, ಮತ್ತು ಇನ್ನೊಂದು ಆರ್ಟಿಕಲ್, 2 ಆರ್ಟಿಕಲ್ ಬಿಟ್ಟು ಇನ್ಯಾವುದ್ರ ಮೇಲೂ ಪರಿಣಾಮ ಬೀರೋದಿಲ್ಲ. ಸಂವಿಧಾನ ರಚನಾ ಸಭೆಗೆ ಶಾಶ್ವತ ಒಂದು ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರ ಅಧಿಕಾರವನ್ನು ಸ್ವೀಕಾರ ಮಾಡಿದ ಮೊದಲ ಹಂಗಾಮಿ ಆಯ್ಕೆಯಾದವರು ಯಾರು ಅಂತ ಕೇಳಿರೋದು ಸಚ್ಚಿದಾನಂದ ಸಿನ್ಹಾ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಭಾರತ ಸಂವಿಧಾನ ಮತ್ತು ಮೂಲ ಸಂರಚನೆಯನ್ನು ಸುವ್ಯವಸ್ಥೆ, ಸಂಯುಕ್ತ ಸುವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು, ಪ್ರಜಾಪ್ರಭುತ್ವ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ಫಸ್ಟ್ ಒನ್, ಭಾರತದ ಸಂವಿಧಾನವು ನಾಗರಿಕ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸಿದೆ ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಇದರಲ್ಲಿ ಯಾವ ಹೇಳಿಕೆ ಸರಿ ಇದೆ ಅಂತಂದರೆ ಬಿ ಮಾತ್ರ ಸರಿ ಇರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಸಾರ್ವಜನಿಕ ಉದ್ಯೋಗ ಸಮಾನತೆ 4th ಒನ್ನು 16ನೇ ವಿಧಿ. ಆಮೇಲೆ ಅಲ್ಪಸಂಖ್ಯಾತರ ಹಕ್ಕು 29ನೇ ವಿಧಿ. ವೈಯಕ್ತಿಕ ಸ್ವತಂತ್ರದ ಹಕ್ಕು, ಸೊ ಇದು 21, 21. ಶೋಷಣೆ ವಿರುದ್ಧದ ಹಕ್ಕು 23. ಸೊ ಆನ್ಸರು ಫಸ್ಟ್ ಒನ್ ಆಗಿರುತ್ತೆ. ಭಾರತದ ಒಕ್ಕೂಟ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಅಂತಂದರೆ, ಸೊ ಇದು 4th ಒನ್ನು. ಭಾರತದ ರಾಷ್ಟ್ರಪತಿಯನ್ನು ಹೇಗೆ ಚುನಾವಣೆ ಮಾಡ್ತಾರೆ ಅಂತ ಹೇಳಿ ಕೇಳಿರೋದು, ಯಾರ್ಯಾರು ಒಳಗೊಂಡಿರ್ತಾರೆ ಅಂತ. ಇದೇ ರೀತಿಯಾದಂತಹ ಇದರಲ್ಲಿ ಯಾರ್ಯಾರು ಒಳಗೊಳ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ, ಯಾರ್ಯಾರು ಅಂತ ಹೇಳಿ. ಸೊ ಪ್ರೀವಿಯಸ್ ನಾನ್ HK ಅನಿಸುತ್ತೆ, ನಾನ್ HK BWSS. ಸೊ ಅದು ಏನು ಕ್ವಶನ್ ಪೇಪರ್ ಆಗಿತ್ತಲ್ಲ, ನಾನು ನಮ್ಮ ಚಾನಲ್ ಸಾಲ್ವ್ ಮಾಡಿದ್ದೀನಿ. ಸೊ ಅದರೊಳಗಡೆ ಯಾರು ಭಾಗವಹಿಸುವುದಿಲ್ಲ ಅಂತ ಹೇಳಿ ಕ್ವಶನ್ ಕೇಳಿದರು. ಸೇಮ್ ಇದೇ ಕ್ವಶನ್ನೇ, ಬಟ್ ಅದರಲ್ಲಿ ಯಾರು ಭಾಗವಹಿಸುವುದಿಲ್ಲ ಅಂತ ಕೇಳಿದರು, ಇದರಲ್ಲಿ ಯಾರು ಭಾಗವಹಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಪೇಪರ್ ಅನಲೈಸ್ ಮಾಡೋದ್ರಿಂದ ನಮಗೊಂದು ಇದು ಪ್ಲಸ್ ಆಗುತ್ತೆ, ಯಾವುದು ಕ್ವಶನ್ಸ್ನ ಹೆಂಗೆ ಕೇಳ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇಂಪಾರ್ಟೆಂಟು. ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಇರುವಂತಹ ಚುನಾಯಿತ ಸದಸ್ಯರು. ಸೊ ಒಟ್ಟಿನಲ್ಲಿ ಚುನಾಯಿತ ಸದಸ್ಯರು ರಾಜ್ಯಸಭೆ, ಲೋಕಸಭೆ ಹಿಂಗೂ ಕೇಳ್ಬೋದು. ನೆಕ್ಸ್ಟ್ ಲೋಕಸಭೆ, ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮತ್ತು ರಾಜ್ಯದ ವಿಧಾನಸಭೆಯ ಸದಸ್ಯರು, ಮತ್ತು ದೆಹಲಿ ಮತ್ತು ಪುದುಚೇರಿಯಲ್ಲಿ ವಿಧಾನಸಭೆಗಳಿದಾವಲ್ಲ, ಸೊ ಅವರು ಚುನಾಯಿತ ಸದಸ್ಯರು. ಸೊ ಇಷ್ಟು ಜನ ಇದರಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಕೆಳಗೆ ನೀಡಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳಿಗೆ ಯಾವ್ಯಾವ ರಾಜ್ಯಸಭೆಗಳು ಪ್ರಾತಿನಿಧ್ಯ ಹೊಂದಿಲ್ಲ ಅಂತ ಹೇಳಿ ಕೇಳಿದ್ದಾರೆ. ಸೊ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯ ಹೊಂದಿಲ್ಲದೆ ಇರೋವಂಥದ್ದು ಒಂದು ದೆಹಲಿ ಹೊಂದಿದೆ. ಸೊ ಇದನ್ನು ನಾವು ತೆಗಿಬೋದು, ಇಲ್ಲೂ ದೆಹಲಿ ಇದೆ, ತೆಗಿಬಹುದು. ಆ್ಯಂಡ್ ಸೊ ಲಡಾಖ್ ಮೇ ಬಿ ಇದೆ ಅನಿಸುತ್ತೆ, ಸಾರಿ ಲಡಾಖ್ ಇಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರ ಇರ್ಬೋದು. ಸೊ ಹಾಗೆ ಇದರಲ್ಲಿ ಸೆಕೆಂಡ್ ಒನ್ನು ಕರೆಕ್ಟ್ ಇರೋವಂಥದ್ದು, ರಾಜ್ಯಸಭೆ ಪ್ರಾತಿನಿಧ್ಯವನ್ನು ಹೊಂದಿಲ್ಲದೆ ಇರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತ ಸರ್ಕಾರ ಅತ್ಯುನ್ನತ ಕಾನೂನು ಸಲಹೆಗಾರ ಯಾರಾಗಿರ್ತಾರೆ ಅಂತಂದರೆ ಅಟಾರ್ನಿ ಜನರಲ್ ಆಗಿರ್ತಾರೆ. ಸೊ ಅಡ್ವೊಕೇಟ್ ಜನರಲ್ ಇವರು ಬಂದು ರಾಜ್ಯಗಳ ಅತ್ಯುನ್ನತ ಕಾನೂನಿನ ಸಲಹೆಗಾರ ಅಂತ ಕರೀತಾರೆ ರಾಜ್ಯದ್ದು. ನೆಕ್ಸ್ಟ್ ಕ್ವಶನ್, ರಾಜ್ಯಪಾಲರು ರಾಜೀನಾಮೆನ ಯಾರು ಕೊಡ್ತಾರೆ ಅಂದರೆ ರಾಷ್ಟ್ರಪತಿಯವರು ಕೊಡ್ತಾರೆ. ಭಾರತದ ಸಂವಿಧಾನದ 163ನೇ ವಿಧಿ ಅನ್ವಯ ಸಚಿವ ಸಂಪುಟ ನೆರವು ಸಲಹೆ ಯಾರು ಕೊಡ್ತಾರೆ ಅಂತಂದರೆ 163ನೇ ವಿಧಿ ಬಂದು ರಾಜ್ಯಪಾಲರಿಗೆ ಒಂದು ಸಲಹೆ ಮತ್ತು ಸಮಿತಿಯನ್ನು ಸೊ ಇವರು ಕೊಡ್ತಾರೆ. ಇನ್ನು ಮುಖ್ಯಮಂತ್ರಿಗಳಾಗಿರ್ಬೋದು, ವಿಧಾನಸಭೆ ಸದಸ್ಯರು, ಸಚಿವ ಸಂಪುಟ ಅವರು ಸೊ ರಾಜ್ಯದ ರಾಜ್ಯಪಾಲರಿಗೆ ಈ ಒಂದು ಸಲಹೆಯನ್ನು ನೀಡ್ತಾರೆ.
ಯಾವುದು ತಪ್ಪಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಎ ಮತ್ತು ಸಿ ತಪ್ಪಾಗಿರುವಂಥದ್ದು. ನ್ಯಾಯ ಗೌತಮ ಆ್ಯಂಡ್ ಸಿ ಶಾಂಕ್ಯ ಕಪಿಲ. ಸೊ ಯೋಗ ಒಂದು ಪತಂಜಲಿ ಅವರಾಗಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪತಂಜಲಿ. ಆ್ಯಂಡ್ ಪೂರ್ವ ಮೀಮಾಂಸೆ ಬಂದು ಜೈಮಿನಿ ಅವರಾಗಿರ್ತಾರೆ. ಸೊ ಉಲ್ಟಾ ಕೊಟ್ಟಿದ್ದಾರೆ, ಇದು ಇಲ್ಲಿ ಕೊಟ್ಟಿದ್ದಾರೆ, ಇದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಒಂದು ಎ ಮತ್ತು ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಪಟ್ಟಿ 2. ಸೊ ದಿನಾಚರಣೆಗಳು ಕೊಟ್ಟಿದ್ದಾರೆ, ದಿನಾಂಕಗಳು ಕೊಟ್ಟಿದ್ದಾರೆ. ಭೂದಿನ ಯಾವಾಗ ಬರುತ್ತೆ ಅಂತಂದರೆ ಏಪ್ರಿಲ್ 22. ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16. ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಒಂದು ಡಿಸೆಂಬರ್ 2. ಆ್ಯಂಡ್ ವಿಶ್ವ ಜನಸಂಖ್ಯೆ ದಿನ ಜುಲೈ 11 ಆಗಿರುತ್ತೆ. ಆನ್ಸರ್ ಇದಕ್ಕೆ ಫಸ್ಟ್ ಒನ್. ಒಲಿಂಪಿಕ್ಸ್ನ ಧ್ಯೇಯ ಏನು ಅಂತ ಕೇಳಿದರೆ ಫಾಸ್ಟರ್, ಹೈಯರ್ ಆ್ಯಂಡ್ ಸ್ಟ್ರಾಂಗರ್ ಟುಗೆದರ್ ಅಂತ ಹೇಳಿ ಕೊಟ್ಟಿರುವಂಥದ್ದು ಇದರ ಧ್ಯೇಯವಾಕ್ಯ, ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಹಾಗೆ. ನೆಕ್ಸ್ಟ್ ಕ್ವೆಶನ್, ಮೊಟ್ಟ ಮೊದಲ ಸಮ್ಮರ್ ಒಲಿಂಪಿಕ್ಸ್ ಸ್ಪರ್ಧೆ ಆಯೋಜನೆ ಆದಂತಹ ಸ್ಥಳ ಮತ್ತು ವರ್ಷ ಕೇಳಿದರೆ ರೋಮ್ ಮತ್ತು 1960ರಲ್ಲಿ ಮಾಡಿರುವಂಥದ್ದು. ಈ ಕೆಳಗಿನ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕದ ಒಂದು ನಿರ್ಧಾರಕಗಳು ಯಾವ್ಯಾವು ಅಂತಂದರೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. 3ನೇದು ಸರಿ ಇರುವಂಥದ್ದು ಸಿ. ಸೊ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಹಣಕಾಸು ಆಯೋಗ ಇತ್ತೀಚೆಗೆ ಏನು ಹಣಕಾಸು ಆಯೋಗ ನೇಮಕ ಆಯ್ತಲ್ಲ ರೀಸೆಂಟ್ಲಿ, ಸೊ ನ್ಯೂಸಲ್ಲಿ ಇತ್ತಲ್ಲ, ಹಾಗಾಗಿ ಇದು ಕ್ವೆಶನ್ ಬಂದಿರೋ ಅಂಥದ್ದು. 1ನೇ ಹಣಕಾಸಿನ ಆಯೋಗದ ಮುಖ್ಯಸ್ಥರು ಯಾರಿದ್ರು ಅಂತಂದರೆ ಸೊ ಕೆ.ಸಿ. ನಿಯೋಗಿ ಅವರು ಇರೋವಂಥದ್ದು. 2ನೇ ಅವರು ಬಂದು ಕೆ. ಸಂತಾನಮ್ ಅವರಾಗಿರ್ತಾರೆ. ಸೊ ಹಂಗೆ ನೋಡೋದಾದರೆ ಸೊ 3ನೇ ಆಪ್ಷನ್ನು ಸರಿ ಇರೋವಂಥದ್ದು. ಮತ್ತು 3ನೇ ಅವರು ನೋಡೋದಾದರೆ 4 ಅಶೋಕ್ ಕುಮಾರ್ ಚಂದ. 4ನೇ ಅವರು ಬಂದು ಸೊ ಪಿ.ವಿ. ರಾಜಮನ್ನರ್. ಆ್ಯಂಡ್ 5ನೇ ಅವರು ಮಹಾವೀರ್ ತ್ಯಾಗಿ ಅವರಾಗಿರ್ತಾರೆ. ನೆಕ್ಸ್ಟ್, ಟರ್ನರ್ ಸಿಂಡ್ರೋಮ್ ಕಾಯಿಲೆ ಈ ಕೆಳಗಿನ ಕಾರಣದಿಂದ ಬರುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ಕ್ರೋಮೋಸೋಮ್ಸ್ ಹೆಚ್ಚಾಗಿರೋದೆಲ್ಲ ಕಡಿಮೆ ಆಗೋದ್ರಿಂದ ಇದು ಬರುತ್ತೆ ಅಂತ ಇರುವಂಥದ್ದು. ಸೊ ಹಾಗಾಗಿ ಇದು ಗ್ರೇಸ್ ಕೊಡಬಹುದು. ಸೊ ನೋಡೋಣ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಮೈಕ್ರೋಬ್ ಪಾಚಿ ಗಗನಯಾತ್ರಿಗಳ ಆಹಾರವಾಗಿ ಬಳಸ್ತಾರೆ ಅಂತ ಹೇಳಿದ್ದಾರೆ. ಸ್ಪೈರುಲಿ ಅನ್ನುವಂಥದ್ದು. ಸೊ ಇದು ಒಂದು ಪಾಚಿಯಾಗಿರುತ್ತೆ, ಗಗನಯಾತ್ರಿಗಳಿಗೆ ಸಂಬಂಧಿಸಿದ ಹಾಗೆ. ಸೊ ಅವರು ಆಹಾರ ಆಗಿರುತ್ತೆ ಇದು. ನೆಕ್ಸ್ಟ್ ಕ್ವಶನ್, ಮೀನಾಮಾಟ ಒಪ್ಪಂದ 2019ರಲ್ಲಿ ವಿಶ್ವಸಂಸ್ಥೆ ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು ಇದು ಮಾನವನ ಒಂದು ಚಟುವಟಿಕೆಗಳಿಂದ ಉಂಟಾಗುವಂತಹ ಮಾಲಿನ್ಯದಿಂದ ಮಾನವನ ಆರೋಗ್ಯ ಮತ್ತು ಪರಿಸರ ರಕ್ಷಿಸುತ್ತದೆ ಅಂತ ಹೇಳಿ ಸೊ ಪಾದರಸ ಆಗಿರುತ್ತೆ. ನೆಕ್ಸ್ಟ್, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅನ್ನು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲು ಇರುವಂತಹ ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ, ಅಗ್ಗವಾಗಿದೆ ಅಂದರೆ ಕಡಿಮೆ ಇದರಲ್ಲಿ ದೊರೆಯುತ್ತದೆ. ಆ್ಯಂಡ್ CNG ನಿರಂತರವಾಗಿ ಅಡೆತಡೆ ಇಲ್ಲದೆ ಮಾಡುವಂಥ ಪೈಪ್ಲೈನ್ ಹಾಕುವುದು ಸುಲಭ ಅಂತ ಹೇಳಿ ಸೊ ಇದು ತಪ್ಪಾಗಿರುವಂಥದ್ದು. ಕಲಬೆರಕೆ ಮಾಡುವ ಅಥವಾ ಅಕ್ರಮವಾಗಿ ವರ್ಗಾಯಿಸಲು ಕಷ್ಟಕರ ಅಂತ ಹೇಳಿ ಸೊ ಕೇಳಿದ್ದಾರೆ. ಸೊ ಇದು 4ನೇದು ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಮೀನಿನ ಎಣ್ಣೆಯಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ ಜಾಸ್ತಿ ಇರುವಂಥದ್ದು. ಆ್ಯಂಡ್ ಈ ಕೆಳಗಿನ ಗುಂಪುಗಳಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆ ಅಂತಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆಗಿರುತ್ತೆ. ನೆಕ್ಸ್ಟು, ಮೂತ್ರಪಿಂಡ ಅಸಮರ್ಪಕ ಕಾರ್ಯನಿರ್ವಾಹಕ ರಕ್ತದಲ್ಲಿ ಯೂರಿಯಾ ಪ್ರಮಾಣವನ್ನು ಹೆಚ್ಚಾಗಿ ಕಾಣಬಹುದು ಈ ಸ್ಥಿತಿಯಲ್ಲಿ ಅಂತಂದರೆ ಸೊ ಯೂರಿಮಿಯಾ ಆಗಿರುತ್ತೆ. ನೆಕ್ಸ್ಟು, ಜೈಲ್ ವಿದ್ಯುನ್ಮಾನೀಕರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ ಅಂದರೆ ಧನಾತ್ಮಕ ಎಲೆಕ್ಟ್ರೋಡ್ ಆಗಿರುತ್ತೆ. ಪಟ್ಟಿ 1 ಪಟ್ಟಿ 2 ಗ್ರಹಗಳು ಮತ್ತು ಭ್ರಮಣೆಯ ಅವಧಿ ಆಗಿರುತ್ತೆ. ಸೊ ಸೂರ್ಯನಿಂದ ಅತಿ ದೂರದಲ್ಲಿರುವಂಥದ್ದು ಒಂದು ನೆಪ್ಚೂನ್ ಆಗಿರುತ್ತೆ. ಸೊ ಅದಕ್ಕೆ ನೋಡೋದಾದರೆ ಅತಿ ದೂರದಲ್ಲಿರೋದ್ರಿಂದ ತುಂಬ ವರ್ಷ ತಗೊಳುತ್ತೆ. ಸೊ ಹಾಗಾಗಿ ನೋಡೋದಾದ್ರೂ ಸೆಕೆಂಡ್ ಒಂದು ಸರಿ ಇರುವಂಥದ್ದು ನೆಪ್ಚೂನ್ 165 ವರ್ಷಗಳು ತಗೊಳ್ಳುವಂಥದ್ದು. ಆ್ಯಂಡ್ ಸೊ ಗುರು ಬಂದು 12 ವರ್ಷ, ಶನಿ ಬಂದು 29, ಯುರೇನಸ್ 84 ವರ್ಷ.
ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ ಅಂತ ಹೇಳಿ ಕೇಳಿರೋದು. ಆ್ಯಂಡ್ 2, ಫ್ಯೂಸನ್ನು ವಿದ್ಯುತ್ ಸಾಧನಗಳಲ್ಲಿ ಸಮಾನಾಂತರ ಕ್ರಮದಲ್ಲಿ, ಸಮಾನಾಂತರ ಅಲ್ಲ. ಸೊ ಹಾಗಾಗಿ ಇದಕ್ಕೆ ಆನ್ಸರು ಫಸ್ಟ್ ಒಂದು ಹೇಳಿಕೆ ಸರಿಯಾಗಿದೆ, ಎರಡನೇದು ತಪ್ಪಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, GPS ಬೆಂಬಲಿಸುವ ಜಿಯೋ ಆರ್ಗ್ಮೆಂಟ್ ನ್ಯಾವಿಗೇಷನ್ ಗಗನ್ ಒಂದು ಉಪಗ್ರಹ ಆಧಾರಿತ ಆರ್ಗ್ಮೆಂಟೇಷನ್ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಇಸ್ರೋ ಮತ್ತು AAI. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಗೆ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ. ಯಾಕೆಂದರೆ ಮಿಶ್ರಲೋಹ ಪ್ರತಿರೋಧಕ ಮತ್ತು ಅದರ ಘಟಕ ಲೋಹವು ರೋಧಕ್ಕಿಂತ ಹೆಚ್ಚಾಗಿರುವಂಥದ್ದು ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್, ಸುರೇಶನು ಕಳೆದ 3 ದಿನಗಳಿಂದ ತಾಮ್ರ ಪಾತ್ರೆಯಲ್ಲಿ, ಇದು ಇಂಪಾರ್ಟೆಂಟು, ಇಟ್ಟಿರೋ ಮೊಸರನ್ನು ರಾತ್ರಿ ಊಟ ಮಾಡ್ತಾನೆ. ಸೊ ತಡರಾತ್ರಿಯಲ್ಲಿ ಅವನಿಗೆ ಹೊಟ್ಟೆ ನೋವು ಬರುತ್ತೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಯಾಕೆ ಅಂದರೆ, ಸೊ ಇಲ್ಲಿ ತಾಮ್ರ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ತಾಮ್ರ ನೋಡಬೇಕಾಗುತ್ತೆ. ಸೊ ಮೊಸರು ತಾಮ್ರದೊಡನೆ ವರ್ತಿಸಿದಾಗ ಸೊ ಈ ಒಂದು ರಿಯಾಕ್ಷನ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಕೆಳಗೆ ನೀಡಿದ ಆಯ್ಕೆಯ ಯಾವುದು ಸರಿಯಾಗಿದೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಆಮ್ಲಗಳ ರುಚಿ ಕಹಿಯಾಗಿರುತ್ತೆ, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು 2 ಹೇಳಿಕೆಗಳು ತಪ್ಪಾಗಿರುವಂಥದ್ದು. ಸೊ ಇದು ಆಪೋಸಿಟ್ ಕೊಟ್ಟಿದ್ದಾರೆ. ಆಮ್ಲಗಳ ರುಚಿ ಹುಳಿಯಾಗಿರುತ್ತೆ, ಇದು ಕಹಿಯಾಗಿರುತ್ತೆ. ಆಮ್ಲ ರುಚಿ ಹುಳಿ ಇರುತ್ತೆ, ಆಮ್ಲದ್ದು, ಪ್ರತ್ಯಾಮ್ಲದ್ದು ಕಹಿ ಇರುತ್ತೆ. ಓಕೆ, ಹೊಂದಿಸಿ ಬರೆಯಿರಿ. ಸೊ ಇದಕ್ಕೆ ಯಾವುದಕ್ಕೆ ಏನು ಇದು ಮಾಡಿದ್ರೆ ಅಂತ ಹೇಳಿ ಸೊ ಕೇಳಿರೋಂಥದ್ದು. ಇದಕ್ಕೆ ಆನ್ಸರು 4th one ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ದೂರದರ್ಶನದ ನಡವಳಿಕೆಗಳು ಮತ್ತು ದ್ವೀಪಸ್ತಂಭಗಳ ಲೈಟ್ ಹೌಸ್ಗಳ ಉಪಯೋಗಿಸುವಂತಹ ಅನಿಲಯವಾಗಿದೆ ಅಂತ ಹೇಳಿ ಕ್ರಿಪ್ಟನ್ ಮತ್ತು ಕೆನಾನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಅಪಾಯದ ಸಂಕೇತದ ದೀಪಗಳು ಕಪ್ಪು ಬಣ್ಣದಲ್ಲಿರುತ್ತದೆ. ಯಾಕೆಂದರೆ ಕಪ್ಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಕನಿಷ್ಠ ಚದುರುವಂತೂ ಬೆಳಕಾಗಿರುತ್ತೆ. ಸೊ ತುಂಬ ದೂರ ಇದ್ರೂ ಕಡಿಮೆ ಚದುರೋದ್ರಿಂದ ಸಹ ಇದು ಬಳಸ್ತಾರೆ ದೀಪಗಳಲ್ಲಿ, ಟ್ರಾಫಿಕಲ್ಲಿ. ನೆಕ್ಸ್ಟ್ ಕ್ವಶನ್, ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು, ಕೆರೆಗಳನ್ನು ನೀರಿನ ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಾವಯವನ ಬಳಸ್ತಾರೆ ಅಂದರೆ ಪೊಟ್ಯಾಷಿಯಂ ಫರ್ಮಂಟೇಟ್. ಸೊ D ಆಗಿರುತ್ತೆ. ನೆಕ್ಸ್ಟ್, ಪಟ್ಟಿ 1, ಪಟ್ಟಿ 2 ಉಪಕರಣಗಳು ಮತ್ತು ಬಳಕೆ. ಸೊ ಇದಕ್ಕೆ ಆನ್ಸರ್ 4th one ಆಗಿರುತ್ತೆ. A. ಸೊ ಥರ್ಮೋಮೀಟರು, ಬಾರೋಮೀಟರ್ ಅಂತೂ ನಿಮಗೆ ಗೊತ್ತಿರುತ್ತೆ. ಬಾರೋಮೀಟರ್ ಬಂದು ವಾಯುಮಂಡಲ ಒತ್ತಡವನ್ನು ಅಳೆಯೋದಕ್ಕೋಸ್ಕರ. ಸೊ C ಇರುವಂಥದ್ದು. ಥರ್ಮೋಮೀಟರು ಉಷ್ಣ ಅಂಶವನ್ನು ಅಳೆಯಲು. ಸೊ 4th one. ಸೊ ಹಾಗಾಗಿ ಸೊ ಇದಕ್ಕಿದು ಪ್ಯಾಥೋಗ್ರಫಿ ಬಂದು ನಕ್ಷತ್ರಗಳ ನಕಲು ಮಾಡಲು. ನೆಕ್ಸ್ಟ್ ಕ್ವಶನ್, ಕರ್ನಾಟಕವು ಕೆಲವು ಪ್ರಮುಖ ಶಿಖರಗಳು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಬಿಳಿಗಿರಿ ರಂಗನ ಬೆಟ್ಟ ದೊಡ್ಡದು, ಚಿಕ್ಕದು ಚಾಮುಂಡಿ ಬೆಟ್ಟ ಆಗಿರುತ್ತೆ. ಸೊ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲ ಸ್ವಾಮಿ ಬೆಟ್ಟ, ಮೇಲ್ಕೋಟೆ ಬೆಟ್ಟ ಆ್ಯಂಡ್ ಚಾಮುಂಡಿ ಬೆಟ್ಟ. ನೆಕ್ಸ್ಟ್ ಕ್ವಶನ್, ಯಾವ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಪಾಲ್ಘಾಟ್. ಸೊ ಇದು ಕೇರಳ ಮತ್ತು ತಮಿಳುನಾಡು ಮಧ್ಯೆ ಬರುವಂಥದ್ದು. ಸೊ ಇದು ತಪ್ಪು. ಸೊ ಇನ್ನೆಲ್ಲನೂ ಸರಿ ಇರುವಂಥದ್ದು. ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ, ತಾಲ್ಘಾಟ್ ಮುಂಬೈ ಮತ್ತು ನಾಸಿಕ್, ಬೋರ್ಘಾಟ್ ಮುಂಬೈ ಮತ್ತು ಪುಣೆ. ಸೊ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ, ಆ ಮಣ್ಣು ಯಾವುದು ಅಂತ ಹೇಳಿ ನಕ್ಷೆಯಲ್ಲಿ ಗುರುತು ಮಾಡಿದ್ದಾರೆ. ಈ ಮಣ್ಣು ಯಾವುದು ಅಂತ ಕೇಳಿರುವಂಥದ್ದು. ಸೊ ಇದು ಜಂಬಿಟಿಕೆ ಮಣ್ಣು ಆಗಿರುತ್ತೆ, ಇದು ತಪ್ಪು. ನೆಕ್ಸ್ಟ್ ಕ್ವಶನ್, ಕೆಳಕಂಡ ನಗರಗಳ ವರ್ಗೀಕರಣವನ್ನು ಬರೆಯಿರಿ ಅಂತ ಕೊಟ್ಟಿರೋದು. ನಗರ, ಮೆಗಾಸಿಟಿ ಆ್ಯಂಡ್ ಮೆಗಾಲೋಪೋಲಿಸ್ ಆ್ಯಂಡ್ ನಗರ ಸಮೂಚ ಅಂತ ಹೇಳಿ ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ABDC ಅನ್ನೋದು ನಗರ ಆ್ಯಂಡ್ ಮೆಗಾಸಿಟಿ, ಆಮೇಲೆ ಸಮೂಚ ನಗರ, ಆಮೇಲೆ ಮೆಗಾಲೋಪೋಲಿಸ್ ಅನ್ನೋವಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತದ ಬಂದರುಗಳಿಗೆ ಸಂಬಂಧಿಸಿದ ಹಾಗೆ
ಸೊ ಬಂದರುಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳಿ ಕೇಳಿರೋವಂಥದ್ದು. ಇದಕ್ಕೆ ABD ಕರೆಕ್ಟ್ ಇದೆ. ಜವಾಹರ್ಲಾಲ್ ನೆಹರು ಬಂದರು ನವಶೇವ, ದೀನ್ ದಯಾಳು ಬಂದಳು ಕಾಂಡ್ಲಾ ಆ್ಯಂಡ್ ಕಾಮರಾಜು ಬಂದರು ಬಂದು ಎನ್ನೋರ್ ಆಗಿರ್ತೈತೆ. ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ ಅಂತ ಕೇಳಿದರೆ ಸೊ ಬಿಹಾರ ಆಗಿರುತ್ತೆ. ಕರ್ನಾಟಕ ಸಂಕ್ರಾಂತಿ ವೃತ್ತ ರಾಜಸ್ಥಾನ್, ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಳ ಸೊ ಹಾದು ಹೋಗುತ್ತೆ. ನೆಕ್ಸ್ಟ್ ಕ್ವಶನ್, ಸಿಮೆಂಟ್ ಉತ್ಪಾದನೆ ಘಟಕಗಳು ಮತ್ತು ರಾಜ್ಯಗಳು ಕೇಳಿದ್ದಾರೆ. ಸೊ ವಿಜಯವಾಡ ಆಂಧ್ರ ಪ್ರದೇಶ ಗೊತ್ತೇ ಇದೆ ನಿಮಗೆ. ಆ್ಯಂಡ್ ಅದಕ್ಕೆ B ಅಂತಂದರೆ ಸೊ ಒಂದೇ ಇರುವಂಥದ್ದು. ಇದಕ್ಕೆ ಆಪ್ಷನ್ ಒಂದನೇದಾಗಿರುತ್ತೆ. ವಿಶ್ವದಲ್ಲೇ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವಂಥ ಒಳನಾಡು ಜಲಮಾರ್ಗ ಯಾವುದು ಅಂತ ಹೇಳಿ ರನೈಲ್ ಒಳನಾಡಿನ ಜಲಮಾರ್ಗ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ದಿ ಸದರನ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಯಾವ ಎರಡು ನಗರಗಳ ಸಂಪರ್ಕ ಕಲ್ಪಿಸುತ್ತೆ ಅಂದರೆ ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ ಆಗಿರುತ್ತೆ. ಈ ಕೆಳಗಿನ ಅವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಎತ್ತರನೂ ಬೀರುತ್ತೆ. ಎತ್ತರಕ್ಕೆ ಹೋದಂತೆ ನಮ್ಮದು ಏನು ವೆದರ್ ಅನ್ನೋವಂಥದ್ದು, ಇವಾಗ ಸಮುದ್ರದ ನಿಯರ್ ಇದ್ದೀರಿ ಅಂದರೆ ನಮಗೆ ಚಳಿ ಜಾಸ್ತಿ ಇರುತ್ತೆ, ಮಳೆ ಎಲ್ಲನೂ ಇದಕ್ಕೆ ಸಂಬಂಧಿಸಿದಾಗೆ ಒಂದು ವೆದರ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅಕ್ಷಾಂಶಗಳೂ ಇದು ಪ್ರಮುಖ ಪಾತ್ರ ವಹಿಸುತ್ತೆ, ಮಾರುತನೂ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ರೇಖಾಂಶಗಳು ಯಾವುದೇ ರೀತಿಯಾದಂತಹ ಇದಕ್ಕೆ ಒಂದಷ್ಟು ಏನು ಕಂಪೇರ್ ಮಾಡಿದ್ರೆ ಇದಕ್ಕೆ ಪ್ರಭಾವ ಬೀರೋದಿಲ್ಲ, ಹಾಗಾಗಿ B ತಪ್ಪು. ನೆಕ್ಸ್ಟ್ ಕ್ವಶನ್, ಬೆಂಗಳೂರು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವು ಡ್ಯಾಶ್ ವಿಮಾನ ನಿಲ್ದಾಣಗಳಂತ ಕರೀತಾರೆ ಅಂದರೆ ಗ್ರೀನ್ ಫೀಲ್ಡ್ ಆಗಿರುತ್ತೆ. ಕೆಂಪೇಗೌಡ ವಿಮಾನ ನಿಲ್ದಾಣ ಕರ್ನಾಟಕ. ನೆಕ್ಸ್ಟ್, ಭಾರತದ ರಾಜ್ಯದೊಂದಿಗೆ ಬೋಡೋ ಅಥವಾ ಬೋರೋ ಭಾಷೆ ಮುಖ್ಯವಾಗಿ ಮಾತನಾಡುವಂಥದ್ದು ಅಸ್ಸಾಮಲ್ಲಿ ಮಾತಾಡ್ತಾರೆ. ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬಾಲಗಂಗಾಧರ್ ತಿಲಕ್ ಆ್ಯಂಡ್ VK ಚಿಪ್ಕೋಗರ್ ಆ್ಯಂಡ್ ಗೋಪಾಲ ಗಣೇಶ್ ಅಗರ್ವಾಲ್ ಅನ್ನೋವಂಥವ್ರು. ಸೊ ಇದು ತುಳಸಿರಾಮ್ ಅವ್ರು ಬರೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಒನ್ ಸರಿ ಇದೆ. ಪಟ್ಟಿ 1, ಪಟ್ಟಿ 2 ಕರ್ತೃಗಳು ಮತ್ತು ಕೃತಿಗಳ ಬಗ್ಗೆ ಕೇಳಿದ್ದಾರೆ. ಮೊಹಮ್ಮದ್ ಇಕ್ಬಾಲ್ ಒಂದು ದಿ ರಿಜಿಸ್ಟ್ರೇಷನ್ ಆಫ್ ರಿಲಿಜಿಯನ್ಸ್ ಥಾಟ್ಸ್ ಇನ್ ಇಸ್ಲಾಂ. ಸೊ ಇವರು ಮುಸ್ಲಿಮ್ ಅಲ್ಲ. ಸೊ ಮುಸ್ಲಿಮ್ ಇದು ಮತ್ತು ಇದು ಹಂಗೆ ನೋಡಿನೂ ನಾವು ಆನ್ಸರ್ ಮಾಡಬಹುದು. ಸೊ ಹಾಗಾಗಿ 4th ಒನ್ ಕರೆಕ್ಟ್ ಇದೆ. ಇನ್ನು ಲಾಲಾ ಲಜಪತ್ ರಾಯ್ ಅವರು ಲಾಲಾ ಲಜಪತ್ ರಾಯ್ದು ಫಸ್ಟ್ ಒಂದು ದಿ ರಿಜಿಸ್ಟ್ರೇಷನ್ ಆಫ್ ದಿ ರಿಲಿಜಿಯನ್ಸ್ ದಟ್ ಇನ್ ಇಸ್ಲಾಂ ಅನ್ನೋವಂಥದ್ದು. ಲಾಲಾ ಲಜಪತ್ ರಾಯ್ ಅವ್ರದ್ದು ಅನ್ಹ್ಯಾಪಿ ಇನ್ ಇಂಡಿಯಾ, ದೀನಬಂಧು ಮಿತ್ರ, ನೀಲ ದರ್ಪಣ್, ಸತ್ಯನಾಥ್ ಸೈಯಲ್ ಬಂದು ಬಂದಿ ಜೀವನ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು C, D, A ಆ್ಯಂಡ್ B ಆಗಿರುತ್ತೆ. ಸೂರತ್ ವಿಭಜನೆ 1907, ಬಂಗಾಳ ವಿಭಜನೆ 1905, ಕ್ವಿಟ್ ಇಂಡಿಯಾ ಚಳವಳಿ 1942, ಜಲಿಯನ್ ವಾಲಾಬಾಗ್ 1919. ಸೊ ಹಾಗಾಗಿ ಇದಕ್ಕೆ B ಆಗಿರುತ್ತೆ. ಲೋಕಾಹಿತವಾದಿ ಅಂತ ಯಾರನ್ನ ಕರೀತಾರೆ ಅಂದರೆ ಗೋಪಾಲ ಹರಿ ದೇಶ್ಮುಖ್ ಅವ್ರನ್ನ ಕರೀತಾರೆ. ಭಾರತದಲ್ಲಿ ಈ ಕೆಳಗಿನ ಯಾವ ಸ್ಥಳವನ್ನು ರೋಮನ್ ಅಗಸ್ಟಸ್ ದೇವಾಲಯ ನಿರ್ಮಿಸಿದರು ಅಂದರೆ ಮುಜಿರೇಸ್ ಆಗಿರುತ್ತೆ. ಸೊ ಇದಕ್ಕೆ ಸೆಂಟ್ರಲ್ ಕಾಲೇಜು ಬೆಂಗಳೂರು ಇದು ಯಾವ ಶೈಲಿಯಲ್ಲಿ ಇದೆ ಅಂತಂದರೆ ಗೋತಿಕ್ ಶೈಲಿ. ಶಾರದಾಂಬ ದೇವಾಲಯ ಇರೋವಂಥದ್ದು ದ್ರಾವಿಡ ಶೈಲಿ. ವಾಣಿ ವಿಲಾಸ ಹಾಸ್ಪಿಟಲ್ ಇರೋವಂಥದ್ದು ಆಧುನಿಕ ಶೈಲಿ. ಕಮಲ್ ಮಹಲ್ ಇರೋವಂಥದ್ದು ಇಂಡೋ ಇಸ್ಲಾಮಿಕ್ ಶೈಲಿ. ಸೊ ಹಾಗಾಗಿ ಎರಡನೇದು ಸರಿ ಇದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳ ರಾಜನ ವಿಷ್ಣುವರ್ಧನ್ಗೆ ಸಂಬಂಧಿಸಿದೆ ಅಂತ ಹೇಳಿ. ಸೊ ಇದಕ್ಕೆ ಮಹಾದೇವಿ ಅಲ್ಲ ಇವರು ವಿವಾಹವಾಗಿದ್ದು. ಸೊ ಹಾಗಾಗಿ ಇದಕ್ಕೆ A, B, D ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಕೃಷ್ಣದೇವರಾಯ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಬಿರುದನ್ನು ಹೊಂದಿದ್ರು ಅಂದರೆ ಅಲ್ಲಸಾಣಿ ಪೆದ್ದಣ್ಣ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್,
ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮವಾಗಿ ಹೊಂದಿಸಿ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ. ಇಂಡೋ ಗ್ರೀಕ್ ದಾಳಿ, ಶಕರ ದಾಳಿ, ಪಾರ್ಥಿಯನ್ನರ ದಾಳಿ ಆ್ಯಂಡ್ ಕುಶಾಣರ ದಾಳಿ. ನೆಕ್ಸ್ಟ್ ಕ್ವಶನ್, ಮೈಸೂರು ದಿವಾನರು ಪ್ರೀವಿಯಸ್ ಕ್ವಶನ್ ಪೇಪರ್ HKL ಕೇಳಿದರು ಅನಿಸುತ್ತೆ. ಸೊ ಇವಾಗ ಕೇಳಿದ್ದಾರೆ ದಿವಾನರು ಬಗ್ಗೆ. ಸೊ ಇದಕ್ಕೆ ಬಂದು ಆನ್ಸರು ಫೋರ್ತ್ ಒನ್ನು VP ರಾಧಾಕೃಷ್ಣ 1901ರಿಂದ 6ರವರೆಗೆ, PV ಮಾಧವರಾಮನ್ ಬಂದು 1906ರಿಂದ 9ರವರೆಗೆ ಆ್ಯಂಡ್ T ಆನಂದ ರಾವ್ ಬಂದು 1909ರಿಂದ 12ರವರೆಗೆ ಇರ್ತಾರೆ. ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಹೇಳಿಕೆ 2, 1957ರ ದಂಗೆ ಬಗ್ಗೆ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು. 2, ಬ್ರಿಟಿಷರು ಭಾರತದ ಅಪಾರ ಪ್ರಮಾಣದ ಜನರು ಮತ್ತು ಹಣದ ಶಸ್ತ್ರಾಸ್ತ್ರಗಳನ್ನು ಕಳಿಸಬೇಕಾಗಿತ್ತು ಅಂತ ಹೇಳಿ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿರುವಂಥದ್ದು. ಫಸ್ಟ್ ಒನ್ ಆನ್ಸರ್ ಸರಿ ಇದೆ. ಆರನೇ ಶತಮಾನದ ಗಣರಾಜ್ಯಗಳನ್ನು ಸೊ ಇದಕ್ಕೆ ಗಣರಾಜ್ಯ ಮತ್ತು ರಾಜಧಾನಿಗಳು ಕೊಟ್ಟಿರುವಂಥದ್ದು. ಇದಕ್ಕೆ ಆಪ್ಷನ್ 1 ಸರಿ ಇರುವಂಥದ್ದು. ಅವಂತಿ ಮುಂದು ಉಜ್ಜಯಿನಿ ಆ್ಯಂಡ್ ಕೋಸಲ, ಅಯೋಧ್ಯ ಆ್ಯಂಡ್ ವತ್ಸ್ಯ ಒಂದು ಕೌಶಂಬಿ ಮಗಧ ರಾಜಗೃಹ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವರಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಎಲ್ಲ ಅಂತ ಕೇಳಿರೋದು? ಪ್ರಜಾಪತಿ ಅಲ್ಲ, ವರುಣ, ಅಗ್ನಿ, ಸೋಮ. ಇದಕ್ಕೆ ಋಗ್ವೇದ ಕಾಲದ ಪ್ರಮುಖ ದೇವತೆಗಳಾಗಿರ್ತಾರೆ, ಪ್ರಜಾಪತಿ ಅಲ್ಲ. ಬಾಲ್ಯ ವಿವಾಹ ತಡೆ ಕಾಯಿದೆಗೆ ಸಂಬಂಧಿಸಿದ ಹಾಗೆ ಸೊ ಈ ಕಾಯ್ದೆ 1929ನಲ್ಲಿ ಬಂದಿತ್ತು. ಇದನ್ನು ಶಾರದಾ ಆ್ಯಕ್ಟ್ ಅಂತಲೂ ಕರೀತಾರೆ. ಇದು ಬಾಲಕಿಯರ ಮದುವೆ ವಯಸ್ಸು 18ರಿಂದ 14ಕ್ಕೆ ನಿಗದಿಪಡಿಸಿತು ಅಂತ ಹೇಳಿದೆ. ಸೊ ಹೇಳಿಕೆ 1, ಹೇಳಿಕೆ 2 ಸರಿ ಇದೆ, ಬಟ್ ಇದಕ್ಕೆ ವಿವರಣೆ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಕೃತಿ ರಾಜ ಹರ್ಷನನ್ನು ಭಾಸ ಅಥವಾ ಕಾಳಿದಾಸನಿಗೆ ಹೋಲಿಸಿದ್ದಾರೆ. ಸೊ ಇದಕ್ಕೆ 3ನೇದು ಸರಿ ಇದೆ, ಜಯದೇವನ ಗೀತ ಗೋವಿಂದದಲ್ಲಿ. ಈ ಕೆಳಗಿನ ಚೋಳರ ಅರಸಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು ಅಂದರೆ 1ನೇ ರಾಜ ಆಗಿರ್ತಾರೆ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇಷಾಸೂರಿ ನಿರ್ಮಾಣ ಮಾಡಿಲ್ಲ ಅಂತ ಹೇಳಿ ಕುಶ್ಕಾಹಿರಿ ಸಿರಿ ಅನ್ನೋವಂಥದ್ದು ಮಾಡಿಲ್ಲ. ಪಟ್ಟಿ 1, ಪಟ್ಟಿ 2. ಸೊ ಇದಕ್ಕೆ ಗುರು ರಾಮದಾಸ್ ಅವರು ಬಂದು ಸ್ಥಾಪನೆ, ಗುರು ಅರ್ಜುನ ದೇವ ಬಂದು ಅಮೃತಸರ ನಗರ ಸ್ಥಾಪಿಸಿದ್ದು, ಗುರು ಗೋವಿಂದ್ ಸಿಂಗ್ ಆದಿ ಗ್ರಂಥ ಆ್ಯಂಡ್ ಗುರು ಹರಗೋವಿಂದ್ ಆದಿ ಗ್ರಂಥ, ಗುರು ಗೋವಿಂದ್ ಸಿಂಗ್ ಬಂದು ಅಲ್ಕತ್ ಖಾನ್ ಸ್ಥಾಪನೆ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್. ನೆಕ್ಸ್ಟ್ ಕ್ವಶನ್, ಸೊ ಇದು ಮೆಂಟಲ್ ಎಬಿಲಿಟಿ ಆಗಿರುತ್ತೆ. ಮೆಂಟಲ್ ಎಬಿಲಿಟಿನ ನೆಕ್ಸ್ಟ್ ಸಪ್ರೇಟಾಗಿ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿಂದ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಆಗಿರೋವಂಥದ್ದು. ಆಗಮನ್ ಅನ್ನೋವಂಥದ್ದು ಸೊ ಇದು ರೀಸೆಂಟ್ಲಿ 1 ವೀಕ್ ಬ್ಯಾಕ್ ಕರೆಂಟ್ ಅಫೇರ್ಸ್ ಅನಿಸುತ್ತೆ, ಈ ಪ್ರೀವಿಯಸ್ ಮಂತ್ದು. ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್ ಆಗಿರುತ್ತೆ ಆಗಮನ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, JSJB 2.0 ಅನ್ನೋಂಥದ್ದು ಜಲಸಂಚಯ್ ಜನ ಭಾಗೀದಾರ್ 2.0 ಅನ್ನೋಂಥದ್ದು. 2026ರ ಸಹಕಾರ ಧ್ಯೇಯವಾಕ್ಯ ಏನು ಅಂತಂದರೆ ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು ಅನ್ನೋವಂಥದ್ದು. ನೆಕ್ಸ್ಟ್ ಕ್ವಶನ್, ಗ್ರೇಟರ್ ಬೆಂಗಳೂರು ಬಗ್ಗೆ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ, ಇದನ್ನು ಮೇ 15, 2025ರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಬದಲಾಯಿಸ್ತಾರೆ. ಇದನ್ನು ಗ್ರೇಟರ್ ಬೆಂಗಳೂರು ನಗರ ಒಂದು ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಾರೆ. ಯಾರಂದರೆ JBA ಅನ್ನುವಂಥದ್ದು. ಸೊ ಆ್ಯಂಡ್ ಕರ್ನಾಟಕ ಸರ್ಕಾರ ಇದನ್ನು 2022ರಿಂದ ಗ್ರೇಟರ್ ಬೆಂಗಳೂರು ಕಾಯ್ದೆ ಜಾರಿಗೆ ತಂದಿರುವಂಥದ್ದು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ 3 ಸಹ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಅಂತ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಘೋಷಣೆ ಮಾಡಿದೆ ಅಂದರೆ ಉಲ್ಲಾಸದ ಕಾರ್ಯಕ್ರಮದ ಅಂಡರಲ್ಲಿ. ಸ್ನೇಹಿತ್ ಅಂತಂದರೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ದಿ ಹೆಲ್ತ್ ಟ್ರೂತ್ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋವಂಥದ್ದು ಫಸ್ಟ್ ಒನ್ ಸರಿ ಇದೆ. ನೆಕ್ಸ್ಟ್ ಕ್ವಶನ್, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿ 1990ರಲ್ಲಿ ಸ್ಥಾಪಿಸಲಾಯಿತು. ಇದಕ್ಕೆ ಈ ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ ಅಂತಂದರೆ ಸೊ ಇದಕ್ಕೆ ನೌಕರರ ಭವಿಷ್ಯ ನಿಧಿ ಅನ್ನೋವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್,
ಜನರಲ್ ಎಸ್ ರಾಜ ಸುಬ್ರಹ್ಮಣಿ ಅವರು 2026 ಮೇ 31 ಒಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ದಿ ಡಿಫೆನ್ಸ್ ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾಗಿ 2ನೇ ಚೀಫ್ ಆಫ್ ಡಿಫೆನ್ಸ್ ಟಾಪ್ ಯಾರು ಅಂತಂದರೆ ಜನರಲ್ ಅನಿಲ್ ಚೌಹಾಣ್ ಅವರು ಆಗಿರ್ತಾರೆ. 2026 ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿಯವರು ರಾಧಾಕೃಷ್ಣನ್ ಅವರು ಭಾರತ ಸಂವಿಧಾನದ ಸಿಂಧಿ ಭಾಷೆ ಇತ್ತೀಚೆಗೆ ಆವೃತ್ತಿ ಬಿಡುಗಡೆ ಮಾಡ್ತಾರೆ. ಸೊ ಅದನ್ನು ಈ ಕೆಳಗಿನ ಯಾವ 2 ಲಿಪಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಸೊ ದೇವನಾಗರಿ ಲಿಪಿ ಮತ್ತು ಪರ್ಷಿಯನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರು ಸೆಕೆಂಡ್ ಒನ್ ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ಏನು ನಾನ್ ಎಚ್ ಕೆ ಆಗಿತ್ತಲ್ಲ, ನಾನ್ ಎಚ್ ಕೆ PC ಎಕ್ಸಾಮು, ಅದಕ್ಕೆ ಸಂಬಂಧಿಸಿದ ಹಾಗೆ ಸೊ ಕ್ವಶನ್ ವಿತ್ ಆನ್ಸರ್ಸ್ ಡಿಸ್ಕಷನ್ ಆಗಿರುತ್ತೆ. ಸೊ ಇನ್ನು ಒಂದು ನೆಕ್ಸ್ಟ್ ಏನು ಎಕ್ಸಾಮ್ಸ್ ಆಗ್ತಿದೆ ಅಲ್ಲ, ಸೊ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ಯಾರು ಕ್ಲಾಸ್ ಇಷ್ಟ ಆದರೆ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇದರ ಒಂದು PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, KM ಅಂಜಲಿ ಕ್ಲಾಸಸ್ ಅಂತ ಹೇಳಿ. ಸೊ ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ಜಾಯ್ನ್ ಆಗಿ. ಸೊ ಈ ಕ್ವಶನ್ ಪೇಪರ್ನ ಅಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.